ಹಲೋ ಎವ್ರಿವಾನ್, ಇವತ್ತು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ ಬ್ರೆಸ್ಟ್ನಿಂದ ಫ್ರೈ ಮಾಡೋದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದು ಬೋನ್ಲೆಸ್ ಚಿಕನ್ನು ಬ್ರೆಸ್ಟ್ದು. ಇದನ್ನು ಚೆನ್ನಾಗಿ ಒಂದು ಸಲ ಮೇಲೆ ತೊಳೆದುಕೊಳ್ಬೇಕು. ಜಾಸ್ತಿ ತೊಳೆಯೋದು ಬೇಡ, ಸ್ವಲ್ಪ ತೊಳೆದರೆ ಸಾಕು. ತೊಳೆದುಕೊಂಡು ಅದನ್ನು ಚೆನ್ನಾಗಿ ಶೇಪ್ನಂತೆ ಕಟ್ ಮಾಡಬೇಕು. ಸೈಡ್ ಇರೋದೆಲ್ಲ ಕಟ್ ಮಾಡಿ ಚೆನ್ನಾಗಿ ಶೇಪ್ ಕೊಡಿ. ಹೀಗೆ ಚೆನ್ನಾಗಿ ಎಲ್ಲ ಕಟ್ ಮಾಡಿ ಶೇಪ್ ಕೊಡ್ತಾಯಿದ್ದೀನಿ. ಹಾಗೆ ಬೇಕಾದರೆ ಸೇರಿಸ್ಬಹುದು, ಚೆಂದ ಕಾಣಲಿ ಅಂತ ನಾನು ಮಾಡ್ತಾಯಿದ್ದೀನಿ. ಫ್ರೈಡ್ ಚಿಕನ್ ಮಾಡೋದು ತುಂಬಾ ಸುಲಭ. ನೋಡಿ, ಈಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲವನ್ನು ಜೋಡಿಸ್ಕೊಳ್ಬೇಕು. ಎಲ್ಲ ಕಟ್ ಮಾಡಿಕೊಂಡು ನೋಡಿ, ಈ ಥರ ಎಲ್ಲ ಮಾಡಿ ಆಯಿತು. ಅದು ಚಿಕ್ಕ ಚಿಕ್ಕ ಪೀಸು ನಾನು ಬದಿಗೆ ಇಟ್ಕೊಂಡಿದ್ದೀನಿ. ಈಗ 2 ಮೊಟ್ಟೆಯನ್ನು ಹೊಡೆದುಕೊಂಡು ಚೆನ್ನಾಗಿ ಕಡ್ಕೊಳ್ಬೇಕು. ಈ ಚಿಕನ್ ತಿನ್ನಲು ತುಂಬಾ ರುಚಿಯಾಗಿರ್ತದೆ. ಸಿಂಪಲ್ಲು, ಲೈಟ್ ಆಗಿ ಮಸಾಲೆ ಎಲ್ಲ ಇರೋದು. ನಿಮಗೆ ಜಾಸ್ತಿ ಮಸಾಲೆ ಎಲ್ಲ ಬೇಕಾದರೆ ಸೇರಿಸ್ಕೊಳ್ಬೋದು. ನಾನು ಲೈಟಾಗಿ ಮಾಡ್ತೀನಿ. ಉಪ್ಪು ಹಾಕ್ಕೊಳ್ಬೇಕು, ರುಚಿಗೆ ಉಪ್ಪು, ಜೀರಿಗೆ ಪುಡಿ, ಕಾಳುಮೆಣಸಿನ ಪುಡಿ ಮತ್ತು ಅರಿಶಿಣ. ನಿಮಗೆ ಯಾವುದೇ ಬೇರೆ ಮಸಾಲೆ ಬೇಕಾದರೆ ಸೇರಿಸ್ಕೊಳ್ಬೋದು. ನಾನು ಇಷ್ಟೇ ಹಾಕೋದು. ಚೆನ್ನಾಗಿ ಎಲ್ಲವನ್ನು ಕಡ್ಕೊಳ್ಬೇಕು, ಮಿಕ್ಸ್ ಮಾಡಿ. ರುಚಿ ನೋಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಮತ್ತೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಈಗ ಬ್ರೆಡ್ ಕ್ರಮ್ಮನ್ನು ಇಟ್ಕೊಂಡು ಅದರಲ್ಲಿ ಅದ್ದಿ ಫ್ರೈ ಮಾಡಬೇಕಾಗ್ತದೆ. ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಬೇಕು, ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಎಣ್ಣೆ. ಮತ್ತು ಈ ಮೊಟ್ಟೆ ದ್ರಾವಣದಲ್ಲಿ ಅದ್ದಿಕೊಂಡು ಬ್ರೆಡ್ ಕ್ರಮ್ನಲ್ಲಿ ಅದ್ದಿ ಫ್ರೈ ಮಾಡಬೇಕು. ಅಷ್ಟೇ, ಸಿಂಪಲ್ಲು. ನಿಮಗೆ ಡೀಪ್ ಫ್ರೈ ಬೇಕಾದರೆ ಮಾಡ್ಬೋದು. ನಾನು ಸ್ವಲ್ಪ ಕಡಿಮೆ ಎಣ್ಣೆ ಹಾಕಿ ಮಾಡ್ತಾಯಿದ್ದೀನಿ. ನಿಮ್ಮ ಇಷ್ಟ, ಮಾಡ್ಕೋಬೋದು. ಈ ಥರ ಎಲ್ಲವನ್ನು ರೆಡಿ ಮಾಡ್ಕೋಬೇಕು, ನಂತರ ಫ್ರೈ ಮಾಡಬೇಕಾಗ್ತದೆ. ಎಣ್ಣೆ ಕೂಡ ಬಿಸಿಯಾಗಿದೆ ಮತ್ತು ಈಗ ಅದರಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಕಡೆ ಫ್ರೈ ಆಗಿದೆ ಆಲ್ಮೋಸ್ಟು. ಈಗ ಮಗುಚಿ ಹಾಕ್ತಾಯಿದ್ದೀನಿ. ಆ ಕಡೆನೂ ಚೆನ್ನಾಗಿ ಫ್ರೈ ಮಾಡಬೇಕು.
ಈಗ ಇದು ಫ್ರೈ ಆಗಿದೆ, ನಾನು ತೆಗಿತಾ ಇದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬಣ್ಣ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಬೋದು. ನಾನು ಇಷ್ಟೇ ಮಾಡ್ತಾಯಿದ್ದೀನಿ, ಯಾಕೆಂದರೆ ನಾನು ಇದನ್ನು ನಂತರ ಫ್ರೀಜ್ ಮಾಡ್ತೀನಿ. ಫ್ರೀಜ್ನಲ್ಲಿಟ್ಟು ನಮಗೆ ಯಾವಾಗ ಬೇಕಾದರೆ ಆವಾಗ ತೆಗೆದು 1-2-3 ನಿಮಿಷ ಓವನ್ನಲ್ಲಿಟ್ಟು ನಾವು ಉಪಯೋಗ ಮಾಡ್ತೇವೆ. ದಿನಾಲೂ ಮಾಡಲಿಕ್ಕೆ ಕಷ್ಟ ಹೇಳಿ ಒಂದೇ ಸಲ ಮಾಡಿ ಫ್ರೀಜ್ ಮಾಡಿಡ್ತೇವೆ. ನಿಮಗೆ ಇಷ್ಟ ಬಂದಂತೆ ಮಾಡ್ಬೋದು. ಫ್ರೆಶ್ ಮಾಡಿ ತಿಂದರೆ ತುಂಬ ಒಳ್ಳೆಯದು. ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕೂಡ ಮೊಟ್ಟೆ ಮಿಶ್ರಣದಲ್ಲಿ ಹಾಕಿ ಅದು ಕೂಡ ಫ್ರೈ ಮಾಡ್ತೀನಿ. ಈ ಥರ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚಿಕ್ಕ ಚಿಕ್ಕ ಪೀಸ್ಗಳು ಕೂಡ ತಿನ್ನಲು ತುಂಬಾ ರುಚಿಯಾಗಿರ್ತವೆ. ಈಗ ಎಲ್ಲ ಫ್ರೈ ಮಾಡಿ ಆಗಿದೆ, ತಣಿಯಲು ಇಟ್ಟಿದ್ದೇನೆ. ತಣಿದಾದ ಮೇಲೆ ಈ ಬಾಕ್ಸ್ನಲ್ಲಿ ಹಾಕಿ ನಾನು ಫ್ರೀಜ್ ಮಾಡ್ತೀನಿ. ನೋಡಿ ಎಷ್ಟು ಸುಂದರವಾದ ಚಿಕನ್ ಫ್ರೈ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈಗ ಫ್ರೀಜರ್ನಿಂದ ತೆಗೆದು ಉಪಯೋಗ ಮಾಡ್ತಾಯಿದ್ದೀನಿ ತಿನ್ನಲಿಕ್ಕೆ. ಇದನ್ನು 2-3 ನಿಮಿಷ ಓವನ್ನಲ್ಲಿಟ್ಟು ಬಿಸಿ ಮಾಡಿ ತಿನ್ನುವುದು. ನೋಡಿ, ಈಗ 2-3 ನಿಮಿಷಗಳಾದರೂ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಇದು ತಿನ್ನಲಿಕ್ಕೆ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.